ಸೊ ಕಥಾ ಸಂಗಮದಲ್ಲಿ ಕೊನೆಯ ಕಥೆಯಾಗಿ ಕಥೆ ಇತ್ತು 7 ಕಥೆಯಲ್ಲಿ. ಸೊ ಅದನ್ನ ಮಾಡಿದಾಗ ಈ ತರದ ಏನಾದ್ರು ಈ ಜಾನ್ರಲ್ಲಿ ಅಥವಾ ಈ ತರದ ಕಂಪ್ಲೀಟ್ ಆಗಿ ನಾನ್ ಆಕ್ಟರ್ ಗಳನ್ನ ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡುವಂತ ಒಬ್ಬ ನಿರ್ದೇಶಕ. ಈ ಕೇಳಿದ್ರೆ ಹೇಳ್ತಾ ಇದಾರೆ ಇದಾದ್ಮೇಲೆ ಇಲ್ಲೆಲ್ಲ ಒಳ್ಳೊಳ್ಳೆ ಆಕ್ಟರ್ ಸಿಕ್ಕಿದ್ರೆ ಡೇಟ್ ಸಿಕ್ಕಿದ್ರೆ ಕಮರ್ಷಿಯಲ್ ಫಿಲ್ಮ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದಾರೆ. ಸೊ ಶಿವಮ್ಮನೇ ನನ್ನ ಪ್ರಕಾರ ಒಂದು ಕಮರ್ಷಿಯಲ್ ಫಿಲ್ಮ್. ಸೊ ಅಲ್ಲಿಂದ ಜರ್ನಿ ಶುರುವಾಗಿರೋದು. ಒಂದು ಅವ್ರದ್ದೇ ಊರಿಗೆ ಹೋಗಿ ನಾನು ಒಂದ್ಸಲ ವಿಸಿಟ್ ಮಾಡಿರೋದು ಊರಿಗೆ ಶೂಟಿಂಗ್ ಆಗ್ತಿರ್ಬೇಕಾದ್ರೆ. ಇಡೀ ಊರನ್ನ ಕಾಸ್ಟ್ ಮಾಡಿ ಅವ್ರಿಗೆ ರಿಹರ್ಸಲ್ಸ್ ಮಾಡಿ ವರ್ಕ್ಶಾಪ್ಗಳನ್ನ ಮಾಡಿ ಸೊ ಅಲ್ಲಿನ ಎಲ್ಲರ ಸಹಾಯವನ್ನ ತಗೊಂಡು ಅದೇ ಲೊಕೇಶನ್ಸ್ ಅಲ್ಲಿ ಬೇಸಿಕಲಿ ಒಂದು ಎರೆಹಂಚನಾಳದ ಗ್ರಾಮಸ್ಥರು ಸೇರ್ಕೊಂಡು ಮಾಡಿರುವಂತ ಸಿನಿಮಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಈ ಸುಮಾರಷ್ಟು ಹೀರೋಯಿನ್ಗಳನ್ನ ಆರ್ಟಿಸ್ಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಆದ್ರೆ ಇದು ಸ್ಪೆಷಲ್ ಶಿವಮ್ಮ ಅವರನ್ನ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಿರೋದು ಕನ್ನಡ ಚಿತ್ರರಂಗಕ್ಕೆ. ಸೊ ಇನ್ ಮುಂದೆನೂ ಕೂಡ ಇವರು ಅದ್ಭುತವಾಗಿ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ, ಇವರಿಗೆ ಒಳ್ಳೇದಾಗುತ್ತೆ ಅಂತ ನಾನು ನಂಬಿದ್ದೀನಿ. ಹಲವಾರು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಫೆಸ್ಟಿವಲ್ ಅಲ್ಲಿ ಸಿನಿಮಾ ಅಲ್ಲಿ ಪ್ರೀಮಿಯರ್ನ ಆಗಿ ತೆರೆ ಕಂಡು ತುಂಬಾ ಅದ್ಭುತವಾದಂತ ಪ್ರಶಂಸೆನ ಗಳಿಸ್ಕೊಂಡು ಈಗ ನಾವು ರಿಲೀಸ್ಗೆ ಬರ್ತಾ ಇದ್ದೀವಿ. ನಾನು ನನ್ನ ಶೆಡ್ಯೂಲು ಪ್ಲಸ್ ಮಧ್ಯದಲ್ಲಿ ಏನ್ ಬ್ರೇಕ್ ಇತ್ತು ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದ್ವಿ. ಇದೇ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮಗೂ ಗೊತ್ತಿತ್ತು ಅಂದ್ರೆ ಈ ಮಳೆ ಅದ್ರ ಜೊತೆಗೆ ಇರುವಂತ ಸಮಸ್ಯೆಗಳು, ನಾಳೆ ಬೇರೆ ರಿಸಲ್ಟ್ ಎಲೆಕ್ಷನ್, ಅದ್ರ ಗಲಾಟೆ ಮೀಡಿಯಾದಲ್ಲಿ ಎಷ್ಟು ಬರುತ್ತೆ ಪ್ಲೇ ಆಗುತ್ತೆ ಗೊತ್ತಿಲ್ಲ. ನಮ್ಮ ಕಡೆಯಿಂದ ಒಂದು ಅಟೆಂಪ್ಟ್ ಇಂಟ್ರೆಸ್ಟ್ ಇದ್ದವರಿಗೆ, ಖುಷಿ ಆದವ್ರಿಗೆ ಖಂಡಿತವಾಗ್ಲೂ ಇದನ್ನು ತಲುಪಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟು ವಿಚಾರ. ಇದು ಶುರು ಅಷ್ಟೇ. ಇದೇ ತರದ ಇನ್ನೂ ಒಂದಷ್ಟು ಸಿನಿಮಾಗಳು ತಯಾರಾಗಿರುವಂತದ್ದಿದೆ. ಸೊ ಇನ್ನ ಒಂದ್ 2-3 ತಿಂಗಳಲ್ಲಿ ಕಂಟಿನ್ಯೂಸ್ ಒಂದು 3 ಸಿನಿಮಾಗಳನ್ನ ರಿಲೀಸ್ ಮಾಡ್ತೀವಿ. ಸೊ ಸಿನಿಮಾಗೆ ಥಿಯೇಟರ್ಗೆ ಜನ ಬರಲ್ಲ ಅನ್ನುವಂಥದ್ರ ಬಗ್ಗೆ ಸುಮಾರಷ್ಟು ಚರ್ಚೆಗಳು ಆಗಾಗ ಕೇಳ್ತಿದ್ದೆ. ಬಿಕಾಸ್ ನಾನು ಶೂಟಿಂಗ್ ಅಲ್ಲಿ ಇದರಿಂದ ಸಂಪೂರ್ಣವಾಗಿ ಗೊತ್ತಾಗ್ತಿರ್ಲಿಲ್ಲ. ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗ್ಲೂ ಜನ ಸಪೋರ್ಟ್ ಮಾಡಿದಾರೆ ಅಂತ ನಾನು ನಂಬ್ತೀನಿ. ಸೊ ಒಂದು ಅಚ್ಚ ಕನ್ನಡದ ಸಿನಿಮಾ, ಇಂಥ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ಅಂದ್ರೆ ನಾನ್ ನಂಬೋದು ಯಾವುದು ದೊಡ್ಡ ಸಿನಿಮಾಗಳು ಅಥವಾ ಪ್ಯಾನ್ ಇಂಡಿಯಾ ಆದಾಗ ಅದಕ್ಕೆ ಆಗುವಂತ ರಿಸೆಪ್ಷನ್ ಏನಿದೆ ಅಥವಾ ಒಂದು ದೊಡ್ಡ ಸ್ಕೇಲ್ ಅಲ್ಲಿ ಮಾಡಿದ ತಕ್ಷಣ ಮಾತ್ರ ಅದು ಸಿನಿಮಾ ಅಂತಲ್ಲ. ಇದು ಕೂಡ ನಿಮ್ಮನ್ನ ಎಂಟರ್ಟೈನ್ ಮಾಡುವಂತ, ನಿಮ್ಮನ್ನ ಎಂಗೇಜಿಗಾಗಿ ಇಟ್ಕೊಳ್ಳುವಂತ ಒಂದು ಸಿನಿಮಾ ಆಗುತ್ತೆ. ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆ ವಿಚಾರವನ್ನ ತಲುಪಿಸೋದು ಕೂಡ. ಹಾಗಂತ ಈ ಸಿನಿಮಾ ಬರೀ ಮೆಸೇಜ್ ಓರಿಯೆಂಟೆಡ್ ಆಗೇ ಇರುತ್ತೆ ಕೇಳಿದ್ರೆ ಸಂಪೂರ್ಣವಾಗಿ ಎಂಟರ್ಟೈನ್ಮೆಂಟ್ ಇದೆ. ಯಾಕಂದ್ರೆ ನಾನು ಸಿನಿಮಾ ನೋಡಿದ್ದೀನಿ. ಸೊ ಬೆಂಗಳೂರು ಫೆಸ್ಟಿವಲ್ ಅಲ್ಲಿ ನನಗೆ ಜನರಿಗೆ ಹೇಗೆ ಅನ್ಸ್ಬೋದು ಅಂತ ನನಗೆ ನಂಬಿಕೆ ಬಂದಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಇದನ್ನ ಶೋ ಆದಾಗ ಅಲ್ಲಿ ಆಡಿಯನ್ಸ್ ರೆಸ್ಪಾನ್ಸ್ ಏನಿತ್ತು ಅದು ಕೂಡ ಒಂದು ವಿಡಿಯೋ ನಾವು ರಿಲೀಸ್ ಮಾಡಿದ್ವಿ. ಅಲ್ಲಿ ಸಂಪೂರ್ಣವಾಗಿ ಜನ ಇದನ್ನ ಎಂಜಾಯ್ ಮಾಡಿದ್ದು ನೋಡಿದಾಗಲೇ ನಮಗೆ ಇಲ್ಲ ನಾವು ಥಿಯೇಟರ್ ತಗೊಂಡು ಹೋಗ್ಬೋದು. ಇದನ್ನ ಮೊದಲು ಇತ್ತು ಬಟ್ ಥಿಯೇಟರ್ ತಗೊಂಡೋಗ್ಬೇಕಂತ ಅದನ್ನ ನೋಡಿದಾಗ ಇನ್ನೂ ಸ್ಟ್ರಾಂಗ್ ಆಯ್ತು ನಮ್ಮ ಇಡೀ ತಂಡಕ್ಕೆ. ಸೊ ಹಾಗಾಗಿ ಆ ನಂಬಿಕೆಯಿಂದ ಇಡೀ ತಂಡದ ಜೊತೆಗೆ ನಾವು 14ನೇ ತಾರೀಕು ಥಿಯೇಟರ್ ಬರ್ತಾ ಇದ್ದೀವಿ. ತುಂಬಾ ದೊಡ್ಡ ರಿಲೀಸ್ ಇರಲ್ಲ, ವೆರಿ ಮಿನಿಮಮ್ ಶೋಸ್ ಗಳನ್ನ ಇದು ಮಾಡ್ತೀವಿ. ಯಾಕಂದ್ರೆ ನಿಮ್ಗೆ ಗೊತ್ತಿವತ್ತು ಮಲ್ಟಿಪ್ಲೆಕ್ಸ್ ಕೆಲವು ಕಡೆಗೆ ಹೆಂಗಾಗಿದೆ ಅಂತಂದ್ರೆ ನಮ್ಮಲ್ಲಿ ಹೇಳ್ಬೋದ ಕಡೆ ಗೊತ್ತಿಲ್ಲ. ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸಿನಿಮಾ ನೋಡೋರಿಗಿಂತ ಸಿನಿಮಾ ಮಾಡೋರು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ವಾರಕ್ಕೆ 7 ಸಿನಿಮಾ ಈ ತರದಲ್ಲಿ 8 ಸಿನಿಮಾ ಈ ತರದಲ್ಲಿ ರಿಲೀಸ್ ಆದಾಗ ಜನರಿಗೆ ಯಾವ್ದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಯಾಕಂದ್ರೆ ನೀವು ಇವತ್ತು ಶಾರ್ಟ್ ಫಿಲ್ಮ್ ಎಷ್ಟು ನಡೆಯುತ್ತೆ, ರೀಲ್ಸ್ ಗಳು ಎಷ್ಟು ಮಾಡ್ತಾರೆ, ಆಡಿಯನ್ಸು ಫುಲ್ ಬಿಸಿ ಆಗಿಬಿಟ್ಟಿದ್ದಾರೆ ಅವ್ರದ್ದೇ ಒಂದು ರೀತಿ ಶೂಟಿಂಗ್ ಅಲ್ಲಿ. ಸೊ ಹಾಗಾಗಿ ಅದನ್ನ ಮೀರಿ ಅವ್ರನ್ನ ಎಂಟರ್ಟೈನ್ ಮಾಡಬೇಕು. ಹಾಗಾಗಿ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ ಕೆಲವು ಶೋಸ್ಗಳು ಕೊಡ್ತಾರೆ, ಅದು ಫಿಲ್ ಆದ್ರೆ ನೆಕ್ಸ್ಟ್ ಶೋಗಳು ಸಿಗುತ್ತೆ. ಸೊ ಹಾಗಾಗಿ ವೆರಿ ಮಿನಿಮಮ್ ರಿಲೀಸ್ ಅನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಅಂಡ್ ಮೇಜರ್ ನಾರ್ತ್ ಕರ್ನಾಟಕದಲ್ಲಿ ಎಲ್ಲಾ ಭಾಗದಲ್ಲಿ, ಬಿಕಾಸ್ ಅಲ್ಲಿದ ಭಾಷೆ ನಮ್ಗೆ ಹೇಳ್ತಿದ್ರು ಯಾವಾಗ್ಲೂ ಬರೀ ಮಂಗಳೂರದೇ ಮಾಡ್ತಾರೆ ಇವರು, ಶೆಟ್ರುಗಳೇ ಇರ್ತಾರಂತ. ಶರಣಮ್ಮ ಚೆಟ್ಟಿ ಅಲ್ಲ ಆಯ್ತಲ್ವಾ. ಸೊ ಆಮೇಲೆ ಅದು ಕನ್ಫ್ಯೂಸ್ ಆಗ್ಬಿಟ್ರೆ ಕಷ್ಟ ಅಂತ. ಸೊ ಹಾಗಾಗಿ ಸಂಪೂರ್ಣ ನಾರ್ತ್ ಕರ್ನಾಟಕದಲ್ಲಿ ಆ ಭಾಷೆಯಲ್ಲಿ ಅಲ್ಲಿನ ಕಥೆಯನ್ನು ಹೇಳಿರೋದ್ರಿಂದ ಅಲ್ಲಿ ತುಂಬಾ ಫೋಕಸ್ ಮಾಡಿ ಅಲ್ಲೆಲ್ಲ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. KRG ಸ್ಟುಡಿಯೋಸ್ ಅವರು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಇಷ್ಟು ವಿಚಾರ. ಇನ್ನ ಓಟು ಜಯಶಂಕರ್, ಶರಣಮ್ಮ ಅವರು ಮತ್ತೆ ಅವರ ಸಹ ಕಲಾವಿದರುಗಳು ಮಾತಾಡ್ತಾರೆ. ಥ್ಯಾಂಕ್ ಯು. ನಿಮ್ಮ ನ್ಯೂ ಹೀರೋಯಿನ್ ಮಾತಾಡ್ಸೋಣ ನೆಕ್ಸ್ಟ್. ಸೂಪರ್ ಸರ್, ಅದೊಂದ್ ರೀತಿ ನೀವು ಲಕ್ಕಿ ಹ್ಯಾಂಡ್ ಅನ್ಸುತ್ತೆ. ನೀವು ಯಾರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದೀರಾ ಸೂಪರ್ ಹಿಟ್ ಆಗಿರೋದೆ. ಸೊ ಶರಣಮ್ಮ ಶೆಟ್ಟಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ, ಅಮ್ಮ ನೀವಷ್ಟೆಲ್ಲ ಇಡೀ 3 ಜನ ಎಲ್ಲ ಆಕ್ಟ್ ಮಾಡಿದಾರಂತೆ, ಸೂಪರ್. ಓವರ್ ಟು ಯು. ಮಾತಾಡಿ ಅಮ್ಮ. ಇಲ್ರಿ ಮೇಡಮ್, ನಮ್ಗೆ ಈ ತರ ವ್ಯಕ್ಟ್ ಮಾಡೋದು ನಮಗ್ ಗೊತ್ತಿದ್ದಿಲ್ರಿ. ಹಳ್ಳಿಯಾಗ ಬೆಳೆದಾರ ನಾವು. ಹಿಂಗಾಗಿ ಜಯಶಂಕರ್ ಅವ್ರ ತಂದೆ ಊರು, ಅವರು ಜಯಶಂಕರ್ ಊರು ನಮ್ಮೂರ್ರಿ ಏರಿಯನ್ಸ್ರ ನಾವು ಇಷ್ಟರು ಆಕ್ಟ್ ಮಾಡಿದವ್ರಿ. ಹಿಂಗಾಗಿ ಒಂದ್ಸಲ ಅವ್ರ ತಾಯಿಯವ್ರನ್ನ ಮಾತಾಡ್ಸ್ಕೊಂತ ನಾವು ಮನೆಗೆ ಹೋದಿವ್ರಿ. ಅಲ್ಲೇ ನಾವು ಮದ್ದಗದನ ಕಲಿಯರಿ ನಾವು ಹಾಡ್ಗಾರಿಕೆಗ ಹಿಂಗೆಲ್ಲ ಮೆಚೋಡ್ ಆದಾಗ ಹಾಡು ಹೇಳಕ್ ಹೋಗಿದ್ದೀವ್ರಿ ನಾವು.
ಹಿಂಗಾಗಿ ಅವ್ರ ಅಂಟಿಯರು ಯಾರ ಮನೆಯವರು ಎಷ್ಟು ಚಂದ ಮಾತಾಡ್ತಾರ ಅಂತೇಳಿ ಅವ್ರ ತಾಯಿಯವ್ರನ್ನ ಕೇಳಿದಾಗ ನಮ್ಮನ್ನ ಪರಿಚಯ ಮಾಡ್ಕೊಂಡು ಬಂದ್ರಿ ಅವ್ರು ಜಯಶಂಕರ್ ಅವ್ರ. ಹಿಂಗಾಗಿ ಇಲ್ಲ ಆಂಟಿ ಈ ಊರೊಳಗೆ ಒಂದು ನಾವು ಫಿಲ್ಮ್ ತೆಗಿಬೇಕಂತ ಮಾಡಿ ಸಿನಿಮಾ, ನೀವೆಲ್ಲರೂ ಬರ್ತೀರಾ ಅಂತ ಕೇಳಿದಾಗ ನಮ್ಗೆ ಒಟ್ಟು ರೂಮ್ ಅಂತ್ರಿ. ನಾವು ಒಳ್ಳೆಗೆ ನಾಟಕ ನೋಡ್ತಿದ್ದೀವ್ರಿ. ಅವಾಗಿನ ಕಾಲದಾಗ ಯಜಮಾನ ಪಿಕ್ಚರ್, ಅಣ್ಣ ತಂಗಿ ಪಿಕ್ಚರ್ ಇವನ್ನೆಲ್ಲ ನೋಡ್ತಿದ್ದೀವ್ರಿ ನಾವು. ಮತ್ತೆ ಈ ಫಿಲ್ಮ್ ಅನ್ನೋದ ನಮಗೆ ಗೊತ್ತಿದ್ದಿಲ್ಲ. ಒಲ್ರಿ ಜಯಶಂಕರ್ ಅವ್ರ, ನಾವು ಅಲ್ಲಿ ಬೆಂಗಳೂರಿಗೆ ಬಂದು ಸಿನಿಮಾ ಮಾಡಕ್ಕೆ ನಮ್ಮ ಕಡೆಯಿಂದ ಆಕತ್ತೇನ್ರಿ, ನಾವು ಎಬ್ಬಟ್ಟಿ ಸೈ ಮಾಡಾರ್ರಿ, ನಾವು ಒಲ್ಲವ್ರಿ ಅಂದ್ವಿ. ಅಂದಾಗನ ಏನ ನಮಗೆ ಈ ನಮ್ಮ ಋಷಭ್ ಶೆಟ್ಟಿ ಅವರಾದ ನಮಗೂ ಇಬ್ರು ಹೆಣ್ಮಕ್ಳ್ರೆ, ಗಂಡು ಮಕ್ಳಿಲ್ಲ. ಇವರು ನಮ್ಮ ಮಕ್ಕಳ ಥರ ಈ ವೇದಿಕೆ ಸಿಗ್ಬೇಕಾದ್ರೆ ನಿಮ್ಮೆಲ್ಲರೂ ಬೆಂಗಳೂರವ್ರ ಆಶೀರ್ವಾದ ಇದ್ರೆ ನಮಗೆ ಸಿಕ್ಕೈತ್ರಿ. ಇದ್ರಂತ ಸಿಗಂತಾಗ ನೀವು ಎಲ್ಲರೂ ಹೆಣ್ಮಕ್ಳು ಗಂಡು ಮಕ್ಳು ಸಪೋರ್ಟ್ ಆಗಿ ನಮ್ಮ ಸಿನಿಮಾ ನೋಡಕ್ಕೆ ಬರ್ರಿ, ಎಲ್ಲರೂ ಆಯ್ಕೆ ಮಾಡ್ರಿ. ಹಿಂಗಾಗಿ ಎಲ್ಲ ಪರಿಚಯಕ್ಕೆ ಬಂದಿವ್ರೆ. ಪಿಕ್ಚರ್ ಮಾಡಕ್ಕೆ ಅವರು ಎಷ್ಟು ಕಷ್ಟ ಬಿಟ್ರಿ. ಹೈವಿಲ್ ಡ್ಯೂಟ್ ಅನ್ನೋದಕ್ಕೆ ಮುಂಜಾನೆ ಹಿಡಿದು ಚಾನ್ಸಿತನ ಅನ್ಸಕತ್ತಿದ್ರು ಬರ್ಲಿಲ್ರಿ. ನಮ್ಗೇನು ಬರ್ತಾವ್ರಿ, ಎಪ್ಪಟ್ಟು ಸೈ ಮಾಡಿ ಕುರ್ಚಿಗೆ ತಗೋ ಕಸ ತೆಗೆದು ಕಳೆ ತೆಗೆದು ಮಾಡಿದ್ರೇನ. ಹಿಂಗಾಗಿ ಜೇಣ್ಣರ ಹೈವಿಲ್ ಡ್ಯೂಟ್ ಅಂಟಿ ಅಂದ್ರೆ ಹೈವಿಲ್ ಡ್ಯೂಟ್ ಮಾಡ್ತಿದ್ರಿ ನಾವು. ನಮ್ಗೇನು ಗೊತ್ತು, ಮತ್ತು ಅದನ್ನ ಪ್ರಾಕ್ಟೀಸ್ ಮಾಡಿಸಿದ್ರಿ. ಇದಕ್ಕೆಲ್ಲ ಕಷ್ಟ ನೊಂದು ಬೆಂದು ಎಲ್ಲ ಇವ ನಮ್ಮ ಶಶಿ ಅಣ್ಣರು, ನಮ್ಮ ನಾಗೇಶ್ ಅವರು, ರುಕ್ಮಣಿ, ಮೇಘ ಇವರೆಲ್ಲ ಬೆಂಗಳೂರು ಬಿಟ್ಟು ಅಂಜನಾಳಿಗೆ ಬಂದಾಗ ತೆಂಬಿಟ್ಟು ಆಗಿದ್ರಿ. ನಮ್ಗೂಡ ಕತಿ ಹಾಕಿ ನಮ್ಮ ಊಟ ಉಂಡು ಉಪವಾಸ ಇವು ನಮ್ಮ ಸಲುವಾಗಿ ಕಷ್ಟ ಬಿಟ್ಟು ಎಲ್ಲ ಮಾಡಿ ಪಾಪ ಒಂಥರ ನಮ್ಗ ಜೀವ ಚೂರ್ಸೋಣಕತ್ರ ಕರ್ರಗ ಆಗ್ಬಿಟ್ರು. ಇಷ್ಟು ಬಟ್ಟೆ ಎಲ್ಲ ಇಳಿತಾರ ಹಾಕ್ಬಿಟ್ರೆ. ಹಂಗಾಗಿ ನಮ್ಗೆ ಅಷ್ಟಾದ್ರೂ ನಮ್ಗೆ ಆಕ್ಟಿಂಗ್ ಮಾಡಕ್ ಬರ್ಲೇ ಇಲ್ರಿ. ಮತ್ತೆ ಈ ತರ ಮಾಡ್ದೆಲ್ಲ ಅಗ್ರಿ ಬೊಮ್ಮನಹಳ್ಳಿ, ಕುಷ್ಟಗಿ, ಗಂಗಾವತಿ, ಯಲಬುರ್ಗ, ಸಿರ್ಸೈಲ ಇಲ್ಲೆಲ್ಲ ಕರ್ಕೊಂಡೋಗಿ ಸುತ್ತಾಡ್ಕೊಂಡು ಈ ತರ ಮಾಡ್ದಾರನ್ನೆಲ್ಲ ತೋರಿಸಿ ಅದು ನಮ್ಮ ಫುಡ್ ಮಾರಲ್ಲೇ ಕರ್ಕೊಂಡೋದ್ರಿ ಮಾರ್ಕೆಟ್ಗೆ. ಅಲ್ಲಿ ಕರ್ಕೊಂಡೋಗಿ ಅವ್ರು ಯಾವ ತರ ಮಾರ್ತಾರ, ಯಾವ ತರ ಮಾತಾಡ್ತಾರ, ಆ ವ್ಯಾಪಾರ ಮಾಡ್ತಿರ್ತಾರ, ಅದನ್ನೆಲ್ಲ ನಮ್ಗೆ ತೋರಿಸ್ಕೊಟ್ರಿ. ಸುಳ್ಳ ಹಾಕನ್ಬೇಕು ಜಯಶಂಕರ್ ಅವ್ರು ಜಗ್ ಕಷ್ಟ ಬಿಟ್ರಿ ನಮ್ಮ ಸಲುವಾಗಿ. ನೋಡ್ರಿ ಈ ಪಿಕ್ಚರ್ ನೋಡಕ ಹೆಣ ಹೊರಕ್ 4 ಮಂದಿ ಬರ್ತಾರ್ರಿ ನಮ್ಗೆ. ಈ ಪಿಕ್ಚರ್ಗೆ ನಿಮ್ಗೆ ಇಬ್ಬರನ್ನ ಸಿಗಾಗಲ್ಲ. ನಮ್ಗ ಸೂಕ್ಷ್ಮ ಭಾಷೆ ಬರಲ್ರಿ, ಹಳ್ಳಿ ಭಾಷೆ. ಚಿಂದಿ, ಇದು ಸೂಕ್ಷ್ಮ ಭಾಷೆ ಅಲ್ಲ, ಇದು ಚಿಂದಿ ಭಾಷೆ. ಅಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗೆ ಯೂಸ್ ಮಾಡಿದ್ರು ಫಿಲಮ್ ನಲ್ಲಿ, ಇದೊಂದು ಡೈಲಾಗ್ ಅನ್ನ ರಿಲೀಸ್ ಟೈಮ್ ಯೂಸ್ ಮಾಡಿದ್ದಾರೆ. ಇನ್ನೊಂದ್ಸರಿ ಹೇಳಿ. ಹೆಣ ಹೊರಗ್ 4 ಮಂದಿ, ಅದು ಸತ್ರ ಹೆಣ ಹೊರಗ್ 4 ಮಂದಿ ಬರ್ತಾರೆ. ಈ ನಮ್ಮ ಶಿವಮನ್ನ ಪಿಕ್ಚರ್ ನೋಡಕ್ 4 ಮಂದಿ ಸಿಗಲ್ಲ ನಿಮಗ. ಗೆಳೆಯರು ಇಬ್ಬಿಬ್ರ, ನಿನಗಿಬ್ರು ಗೆಳೆಯರು. ನೀವು ನೋಡ್ರಿ ರಿಷಬ್ ಶೆಟ್ಟಿ ನಿಮ್ಗೆ 4 ಮಂದಿ ದೋಸ್ತರು, ಇಷ್ಟ್ರನ್ನ ನೀವ್ರ ಬಳಗದ. ನಾಳೆ ಬೆಂಗಳೂರು ನಮ್ಮ ಬಳಗ. ಎಲ್ಲರೂ ಬಂದು ಚಂದಾಗ ನೋಡಿ ನೀವು ಖುಷಿ ಪಡ್ರಿ. ಇಂಥ ಹೊತ್ತು ಫಿಲ್ಮ್ ಮಾಡಂದ್ರ ಇನ್ನೊಂದು ಫಿಲಮ್ ಕರ್ರಿ, ನಾವು ಬರ್ತೀವಿ, ಅಲ್ಲೇ ಅಂತೀವಿ. ಹಿಂಗಾಗಿ ಎಲ್ಲ ನೊಂದ್ರು ಬೆಂದ್ರು. ಮತ್ ನಾವು ಎಲೆ ಅಡಿಕೆ ಕತ್ತಿದ್ರು ಬೇವಡ್ರಕ್ ನೀವು ಹಳ್ಳಿ ಜನ ನಾವು. ಮತ್ತ ಅದಕ್ಕೆ ಎಷ್ಟು ದುಡ್ಡು ಕೊಟ್ರೆ ಅವ್ರು ಆಗಾಗಲ್ಲ ಅಂದ್ರು ಕೊಪ್ಪಳದಾಗ. ಮತ್ ತುಂಬಾ ದುಡ್ಡು ಕೊಟ್ಟು ನಮ್ಮ ಹಲ್ಲು ಉದ್ದಿಸಿದ್ರು, ನಮ್ಮ ಮಾರಿ ತೊಳಸಿದ್ರು, ನಮ್ಗೆಲ್ಲ ಬಟ್ಟೆ ಕೊಡ್ಸಿದ್ರು, ಬ್ಲೌಸ್ ಹೊಲಿಸಿದ್ರು, ಎಲ್ಲ ತುಂಬಾ ಸಹಾಯ ಮಾಡ್ಯಾರ್ರಿ. ಸುಮ್ಮನೆ ಯಾಕನ್ಬೇಕು ಜಯಶಂಕರ್ ಅವ್ರ ತಾಯಿಯರು ನಮಗ್ ಉಣ್ಸ್ಯಾರ ತಿನ್ಸ್ಯಾರ. ಎಲ್ಲ ನಮಗ ಊಟದನು ಬರೀಲ್ರಿ. ನಮ್ಮ ಫ್ಯಾಮಿಲಿ ಸಮ ನಮ್ಮ ನೋಡ್ಕೊಂಬಂತಾರ. ಹಿಂಗಾಗಿ ನಮ್ಮ ಮನ್ಯಾಗ ನಮ್ಮ ಮನೆಯವ್ರು ಕಳ್ಸಿದ್ರು. ಹಾಗಾರಿ ಮತ್ತ ಕಾತಿಗೇನು ಗೊತ್ತು ಕಸ್ತೂರಿ ವಾಸನೆ ಅಂತ್ರಿ. ಹಳ್ಳ್ಯಾಗ ಊರ್ ಹಿರಿಯರು ಎಲ್ಲಾರು ಸಪೋರ್ಟ್ ಮಾಡ್ಯಾರ್ರಿ. ಬೇಡದವ್ರು ಇರ್ತಾರಲ್ರಿ, ಕಳಿಸ್ಬೇಡ. ಅವತ್ತು ಕೇಳ್ರಿ ಅಲ್ಲಿ ನಮ್ಮ ತಮ್ಮವ್ರು ಅಲ್ಲಿಗೆ ಸನ್ಮಾನ ನಾ ಕಳ್ಸೋದಲ್ಲ, ನೇತಿ ಸನ್ಮಾನಕ್ಕಂತಾರ ನಮ್ಮ ಮನೆಯವ್ರು. ಪಾಪ ಎಷ್ಟು ಕಷ್ಟ ಬಿಟ್ರೆ ಜಯಶಂಕರ್ ಅವ್ರು ಒಂದಿನ ಬೆಳತನ ಕುಂತಾರಿ, ಕಳ್ಸಕಲ್ಲ ಅನ್ನಂತ ಕಳಿಸಿ ಎಲ್ಲ ಮಾಡಿ. ಹಿಂಗ್ ತರಾಗ ಕಿರ್ಚಾಟ ಬಾಳ ಆದವ್ರಿ ನಮ್ಮ ಜಯಶಂಕರ್ ಅವ್ರಿಗೆ. ಒಟ್ಟ ಶಶಂಕರ್ ಆಂಟಿ ನಾಗೇಶ್ ಆಂಟಿ ಬರ್ತಿಲ್ಲ ಅಂತಾರೆ. ಅಲ್ಲಿ ಅಗ್ರಿ ಬೊಮ್ಮನಹಳ್ಳಿ ಫಂಕ್ಷನ್ ನಡೆದೈತಿ, ನಾ ಕಳ್ಸೋದಲ್ಲ ನಾನು ನೇತಿನ ಅಂತಾರೆ ನಮ್ಮ ಮನ್ಯಾಗ. ಮತ್ತೆ ಅವ್ರಿಗೆಲ್ಲರಿಗೆ ಇಲ್ಲ ಅಂಕಲ್ ದುಡ್ಡು ಕೊಡ್ತೀವಲ್ಲ ಕಳ್ಸ ಆಂಟಿ ಅಲ್ಲೇ ನಮ್ಗ ಪ್ಲೀಸ್ ಅಂದ್ ಗ್ಯಾಪ್ ಇಲ್ಲ ಪ್ಲೀಸ್ ನಮ್ಗೆ ರೊಟ್ಟಿ ಮಾಡಾರಿಲ್ಲ. ನಾ ಕಳ್ಸಾಗಲ್ಲ ಅಂದಾಗ ಪ್ಲೀಸ್ ನಮಸ್ತೆ ಅಂಕಲ್ ನಮಸ್ತೆ ಅಂದು ಎಲ್ಲ ಪಾಪ ಕಣ್ಣೀರು ಬರ್ತಾವ್ರಿ. ಅದನ್ನ ನೆನೆಸ್ಕೊಂಡು ದುಃಖ ಆಗತ್ತೆ ನನಗೆ.